ದಟ್ಟವಾದ ಅರಣ್ಯದ ಮಡಿಲಲ್ಲಿ ಅಡಗಿದ್ದ ಶಾಂತಿಯುತ ಗ್ರಾಮವೊಂದಿತ್ತು ವೃಕ್ಷಗ್ರಾಮ. ಇಲ್ಲಿನ ಜನರ ಜೀವನ ಅರಣ್ಯದೊಂದಿಗೆ ಅವಿನಾಭಾವವಾಗಿ ಬೆರೆತಿತ್ತು. ಕಾಡಿನ ಮರಗಳೇ ಅವರಿಗೆ ಆಶ್ರಯ, ಉಸಿರಾಡಲು ಶುದ್ಧ ಗಾಳಿ ಮತ್ತು ಜೀವನೋಪಾಯದ ಮೂಲವಾಗಿದ್ದವು. ಆದರೆ ವೃಕ್ಷಗ್ರಾಮದ ವಿಶೇಷತೆ ಏನೆಂದರೆ, ಇಲ್ಲಿನ ಜನರು ಕೇವಲ ಮರಗಳನ್ನು ಪೂಜಿಸುತ್ತಿರಲಿಲ್ಲ, ಬದಲಿಗೆ ಅವುಗಳಿಂದ ಅದ್ಭುತವಾದ ವಾಹನಗಳನ್ನು ತಯಾರಿಸಿ ತಮ್ಮ ದೈನಂದಿನ ಬದುಕಿನಲ್ಲಿ ಬಳಸುತ್ತಿದ್ದರು. ತಲೆತಲಾಂತರಗಳಿಂದ ಬಂದ ಕೌಶಲ್ಯದಿಂದ ವೃಕ್ಷಗ್ರಾಮದ ಜನರು ಬಲಿಷ್ಠವಾದ ಮರದ ದಿಮ್ಮಿಗಳನ್ನು ನಯವಾದ ಮತ್ತು ಚಲಿಸುವ ವಾಹನಗಳಾಗಿ ಪರಿವರ್ತಿಸುತ್ತಿದ್ದರು. ಚಿಕ್ಕ ಮಕ್ಕಳ ಆಟದ ಗಾಡಿಗಳಿಂದ ಹಿಡಿದು ಸಾಮಾನು ಸಾಗಿಸುವ ಬೃಹತ್ ಗಾಡಿಗಳವರೆಗೆ ಎಲ್ಲವೂ ಮರದಿಂದಲೇ ತಯಾರಾಗಿದ್ದವು. ಈ ವಾಹನಗಳು ಕೇವಲ ಸಾರಿಗೆ ಸಾಧನಗಳಾಗಿರಲಿಲ್ಲ, ಅವು ಗ್ರಾಮದ ಜನರ ಕಲೆ, ಸಂಸ್ಕೃತಿ ಮತ್ತು ಅರಣ್ಯದೊಂದಿಗಿನ ಅವರ ಬಾಂಧವ್ಯದ ಪ್ರತೀಕಗಳಾಗಿದ್ದವು. ಗ್ರಾಮದ ಮಧ್ಯದಲ್ಲಿ ದೊಡ್ಡ ಆಲದ ಮರವೊಂದಿತ್ತು. ಇದು ಕೇವಲ ಮರವಾಗಿರಲಿಲ್ಲ, ಗ್ರಾಮಸ್ಥರ ಪಾಲಿಗೆ ಅದು ಒಂದು ಪವಿತ್ರ ಸ್ಥಳವಾಗಿತ್ತು. ಪ್ರತಿ ವರ್ಷ ವೃಕ್ಷ ಪಂಚಮಿಯಂದು ಗ್ರಾಮದವರೆಲ್ಲರೂ ಸೇರಿ ಈ ಮರಕ್ಕೆ ಪೂಜೆ ಸಲ್ಲಿಸುತ್ತಿದ್ದರು. ಅಂದಿನ ದಿನ ಹೊಸದಾಗಿ ತಯಾರಿಸಿದ ಮರದ ವಾಹನಗಳನ್ನು ಅಲಂಕರಿಸಿ ಮೆರವಣಿಗೆ ಮಾಡಲಾಗುತ್ತಿತ್ತು. ಈ ಸಂಭ್ರಮದಲ್ಲಿ ಗ್ರಾಮದ ಹಿರಿಯರು ತಮ್ಮ ಕೌಶಲ್ಯ ಮತ್ತು ಅನುಭವವನ್ನು ಯುವಕರಿಗೆ ಹಂಚಿಕೊಳ್ಳುತ್ತಿದ್ದರು. ಗೋಪಾಲ ಎಂಬ ಯುವಕನಿಗೆ ಮರದ ವಾಹನಗಳನ್ನು ತಯಾರಿಸುವುದರಲ್ಲಿ ವಿಶೇಷ ಆಸಕ್ತಿ ಇತ್ತು. ತನ್ನ ತಂದೆ ಮತ್ತು ಅಜ್ಜಂದಿರು ತಯಾರಿಸಿದ ಅದ್ಭುತ ವಾಹನಗಳನ್ನು ನೋಡಿ ಬೆಳೆದಿದ್ದ ಅವನಿಗೆ ಆ ಕಲೆಯ ಬಗ್ಗೆ ಅಪಾರವಾದ ಗೌರವವಿತ್ತು. ಆದರೆ ಗೋಪಾಲ ಕೇವಲ ಹಳೆಯ ವಿನ್ಯಾಸಗಳನ್ನು ಅನುಸರಿಸಲು ಬಯಸಲಿಲ್ಲ. ಅವನು ಹೊಸ ಆಲೋಚನೆಗಳನ್ನು ಹೊಂದಿದ್ದನು. ವೇಗವಾಗಿ ಚಲಿಸುವ, ಹೆಚ್ಚು ಭಾರ ಹೊರುವ ಮತ್ತು ಅರಣ್ಯದ ಕಡಿದಾದ ದಾರಿಗಳಲ್ಲಿ ಸುಲಭವಾಗಿ ಸಂಚರಿಸುವಂತಹ ವಾಹನಗಳನ್ನು ತಯಾರಿಸುವ ಕನಸು ಅವನದಾಗಿತ್ತು. ಒಂದು ದಿನ ಗೋಪಾಲ ಅರಣ್ಯದ ಆಳಕ್ಕೆ ಹೋಗಿದ್ದಾಗ ವಿಚಿತ್ರವಾದ ಬೇರುಗಳನ್ನು ಹೊಂದಿರುವ ಒಂದು ಮರವನ್ನು ನೋಡಿದನು. ಆ ಬೇರುಗಳು ನೆಲದ ಮೇಲೆ ಹರಡಿಕೊಂಡಿದ್ದು ನೈಸರ್ಗಿಕವಾದ ಚಕ್ರಗಳಂತೆ ಕಾಣುತ್ತಿದ್ದವು. ಈ ಬೇರುಗಳ ವಿನ್ಯಾಸ ಗೋಪಾಲನಿಗೆ ಹೊಸ ಆಲೋಚನೆಗಳನ್ನು ನೀಡಿತು. ಅವನು ಆ ಬೇರುಗಳ ಮಾದರಿಯಲ್ಲಿ ಚಕ್ರಗಳನ್ನು ತಯಾರಿಸಲು ನಿರ್ಧರಿಸಿದನು. ತುಂಬಾ ಶ್ರಮವಹಿಸಿ ಗೋಪಾಲ ಆ ವಿಶೇಷ ಮರದ ಬೇರುಗಳನ್ನು ಕತ್ತರಿಸಿ ಅವುಗಳನ್ನು ನಯವಾಗಿ ಕೆತ್ತಿ ಸುಂದರವಾದ ಚಕ್ರಗಳನ್ನು ತಯಾರಿಸಿದನು. ಈ ಚಕ್ರಗಳು ಸಾಂಪ್ರದಾಯಿಕ ಚಕ್ರಗಳಿಗಿಂತ ಹೆಚ್ಚು ಬಲಿಷ್ಠವಾಗಿದ್ದವು ಮತ್ತು ತಿರುಗಲು ಸುಲಭವಾಗಿದ್ದವು. ಗೋಪಾಲ ಈ ಹೊಸ ಚಕ್ರಗಳನ್ನು ಬಳಸಿ ಒಂದು ಹೊಸ ರೀತಿಯ ಗಾಡಿಯನ್ನು ತಯಾರಿಸಿದನು. ಅದು ನೋಡಲು ಸುಂದರವಾಗಿತ್ತು ಮತ್ತು ಚಲಿಸಲು ವೇಗವಾಗಿತ್ತು.